Hi everyone, this is Hema Raj Designer. Welcome to Free Fashion Designing Classes Day 5. ಹೆಲ್ತ್ ಕನ್ಸರ್ನ್ ಇದ್ದ ಕಾರಣ ನಾನು ಕಂಟಿನ್ಯೂಸ್ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. 2 ಡೇಸ್ ಹೋಗಿ 4 ಡೇಸ್ ಗ್ಯಾಪ್ ಆಗಿತ್ತು. ಇವತ್ತಿನ ಕ್ಲಾಸಲ್ಲಿ ನಾವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ಪ್ರಾಕ್ಟೀಸ್ ಮಾಡೋಣ. ಇದಕ್ಕೆ A4 ಶೀಟ್ ತಗೊಳ್ಳಿ. ನಾನಿಲ್ಲಿ ಸರ್ಕಲ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇಟ್ಕೊಂಡು ಡ್ರಾಯಿಂಗ್ ಮಾಡಬೇಕು ಅನ್ನೋ ಒಂದು ಪ್ರೊಸೀಜರ್ನ ಕಲ್ತ್ಕೋಬೇಕು. ಓವಲ್ ಶೇಪಲ್ಲಿ ನೀವು ಸರ್ಕಲ್ ಒಳಗಡೆ ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗಬೇಕು. 6B ಪೆನ್ಸಿಲ್ ತಗೊಳ್ಳಿ. ನೋಡಿ ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಫ್ರೀ ಹ್ಯಾಂಡ್ ಡ್ರಾಯಿಂಗಲ್ಲಿ ಸ್ಕ್ವೇರ್ಸ್ ಆಗಿರಬಹುದು, ರೆಕ್ಟ್ಯಾಂಗಲ್ ಆಗಿರಬಹುದು, ಸರ್ಕಲ್ ಆಗಿರಬಹುದು, ಫಿಲ್ಲಿಂಗ್ ಮಾಡೋದಕ್ಕೆ ಬರಬೇಕು. ನಿಮ್ಮ ಒಂದು ಫಿಲ್ಲಿಂಗ್ ಮೆಥಡ್ ಏನಿರುತ್ತೆ ಅದನ್ನು ನೀವು ಫ್ರೀಯಾಗಿ ಹ್ಯಾಂಡ್ ಡ್ರಾಯಿಂಗ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮೂವ್ ಮಾಡೋದಕ್ಕೆ ಬರಬೇಕು ಹ್ಯಾಂಡ್ಸನ್ನು. ನಾನಿಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ. ಒಂದು ಸಲ ಅಲ್ಲ, ಒಂದು ವೈಟ್ ಶೀಟ್ ತಗೊಳ್ಳಿ. ಸುಮ್ಮನೆ ಒಂದು ವೈಟ್ ಶೀಟ್ A4 ಶೀಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಬೇಕು. ಸರ್ಕಲ್ನ ಡ್ರಾ ಮಾಡಿ, ಓವಲ್ ಶೇಪ್ನ ಡ್ರಾ ಮಾಡಿ, ರೆಕ್ಟ್ಯಾಂಗಲ್ ಡ್ರಾ ಮಾಡಿ, ನಂತರ ಸ್ಕ್ವೇರ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಜಸ್ಟ್ ವೇವ್ಸ್ನ ಡ್ರಾ ಮಾಡೋದಕ್ಕೆ ಕರ್ವ್ ಲೈನ್ನ ಸ್ವಲ್ಪ ಡೀಪಾಗಿ ಡ್ರಾಯಿಂಗ್ ಮಾಡಿ, ಜಿಗ್ಜ್ಯಾಗ್ ಲೈನ್ನ ಡ್ರಾಯಿಂಗ್ ಮಾಡಿ. ಪ್ರೆಷರ್ ಕೊಡೋದನ್ನು ಕಲಿಬೇಕು, ಲೈಟ್ ಪ್ರೆಷರ್ ಕೊಡೋದನ್ನು ಕಲಿಬೇಕು. ನೋಡಿ ನಾವು ಸ್ಕೆಚಿಂಗಲ್ಲಿ ಫಿಲ್ಲಿಂಗ್ನ ಈ ರೀತಿಯೇ ತಗೊಳ್ಳೋದು. ಇನ್ಸೈಡಲ್ಲಿ ಯಾವುದಾದ್ರೂ ಸ್ಮಾಲ್ ಸ್ಕೆಚಿಂಗ್ ಇತ್ತು, ಫಿಲ್ಲಿಂಗ್ ಮಾಡಬೇಕು ಅಂದರೆ ಸರ್ಕಲ್ ಶೇಪಲ್ಲಿ ಆಪೋಸಿಟ್ ಸರ್ಕಲ್ ಫಿಲ್ಲಿಂಗ್ ತಗೊಳ್ಳಿ. ನೆಕ್ಸ್ಟ್ ಅದ್ರ ಆಪೋಸಿಟ್ ಸರ್ಕಲ್ ಫಿಲ್ಲಿಂಗ್ನ ತಗೋಬೇಕು. ಡಾರ್ಕರ್ ಟು ಲೈಟರ್ ಶೇಡಿಂಗ್ ಕೊಡ್ತಾ ಹೋಗಬೇಕು. ನೋಡಿ ಪೆನ್ಸಿಲ್ ಹೇಗೆ ಮೂವ್ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಟ್ರಿಕ್ಸ್ನ ಕಲಿತ್ಕೊಳ್ಳಿ. ಸರ್ಕಲ್ ಶೇಪಲ್ಲಿ ನೋಡಿ ಡಾಟಿಂದ ಸರ್ಕಲ್ ಫಿಲ್ಲಿಂಗ್ ತಗೊಳ್ತಾ ಹೋಗಬೇಕು. ವರ್ಟಿಕಲ್ ಲೈನ್ಸ್ನಲ್ಲಿ ಹೇಗೆ ಲೈನ್ಸ್ನ ಡ್ರಾಯಿಂಗ್ ಮಾಡೋದು, ಶೇಡಿಂಗ್ ಹೇಗೆ, ಈ ರೀತಿ ಕಂಪ್ಲೀಟ್ ಜಿಗ್ಜ್ಯಾಗ್ ಲೈನಲ್ಲಿ ಫಿಲ್ಲಿಂಗ್ ಹೇಗೆ ಮಾಡೋದು, ಇದೆಲ್ಲ ನಮಗೆ ಶೇಡಿಂಗ್ ಕೊಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಲೈನ್ಸ್ ಕಾಣಿಸ್ಬಾರ್ದು. ಒಂದು ವೈಟ್ ಶೀಟ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಆಪೋಸಿಟ್ ಡೈರೆಕ್ಷನಲ್ಲಿ ಪ್ರಾಕ್ಟೀಸ್ ಮಾಡಿ, ಹಾರಿಜೆಂಟಲ್ ಲೈನಲ್ಲಿ ಪ್ರಾಕ್ಟೀಸ್ ಮಾಡಿ, ವರ್ಟಿಕಲ್ ಲೈನ್ಸ್ನಲ್ಲಿ ಆಪೋಸಿಟಾಗಿ ಪ್ರಾಕ್ಟೀಸ್ ಮಾಡಿ. ನೋಡಿ ಹೇಗೆ ಶೇಡ್ ಕಾಣಿಸ್ತಾ ಇದೆ ಅಂತ ನಿಮಗೆ ಟೆಕ್ಸ್ಚರ್ ಗೊತ್ತಾಗ್ತಾ ಇದೆಯಾ, ಫೀಲ್ ಆಗ್ತಾ ಇದೆಯಾ. 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಪ್ರೆಷರಲ್ಲಿ ಡಿಫ್ರೆಂಟ್ ಪೆನ್ಸಿಲ್ಸ್ನಲ್ಲಿ ಈ ಥರ ಒಂದು ವೈಟ್ ಶೀಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ನಾರ್ಮಲ್ ಪ್ರೆಷರು, ಸ್ವಲ್ಪ ಲೈಟ್ ಪ್ರೆಷರು, ಸ್ವಲ್ಪ ಡಾರ್ಕ್ ಪ್ರೆಷರು, ಆ ಥರ ನಿಮಗೆ ಪ್ರೆಷರ್ ಕೊಟ್ಟಾಗ ಶೇಡಿಂಗ್ಸ್ ಗೊತ್ತಾಗುತ್ತೆ. ನೋಡಿ ಎಲ್ಲೂ ಲೈನ್ಸ್ ಕಾಣಿಸ್ತಾ ಇಲ್ಲ. ಶೇಡಿಂಗ್ನ ಇದೇ ರೀತಿಯೇ ಪ್ರಾಕ್ಟೀಸ್ ಮಾಡಬೇಕು. ಈಗ 4B ಪೆನ್ಸಿಲಲ್ಲಿ ಟ್ರೈ ಮಾಡೋಣ. ಓವಲ್ ಶೇಪ್ನ ಡ್ರಾಯಿಂಗ್ ಮಾಡಿಕೊಂಡು ಅದರೊಳಗಡೆ ಓವಲ್ ಶೇಪಲ್ಲೇ ನೋಡಿ ಯಾವ ರೀತಿ ಹ್ಯಾಂಡ್ಸ್ನ ನೀಟಾಗಿ ನಿಧಾನವಾಗಿ ಮೂವ್ ಮಾಡ್ಕೊಳ್ತಾ ಸರ್ಕಲ್ನ ಫಿಲ್ಲಿಂಗ್ ತೊಗೋಬೇಕು. ಇದೆಲ್ಲ ನಮಗೆ ಹಿಲ್ ಸ್ಟೇಷನಲ್ಲಿ ಫೇಸ್ ಒಂದು ಶೇಪ್ನ ಡ್ರಾಯಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಯಾವ ರೀತಿ ನಾನು ಓವಲ್ ಶೇಪ್ನ ತಗೊಳ್ತಾ ಇದ್ದೀನಿ ಅಂತ ನಿಧಾನವಾಗಿ ಮೂವ್ ಮಾಡೋದನ್ನು ಕಲಿಬೇಕು. ಪೆನ್ಸಿಲ್ ಹಿಡಿಯೋದು ಕೂಡ ಒಂದು ಕ್ರಮ ಇದೆ. ಪ್ರತಿಯೊಂದು ಒಂದು ಟ್ರಿಕ್ಸ್ ಇದೆ, ಯಾವ ರೀತಿ ಒಂದು ಫಿಲ್ಲಿಂಗ್ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು. ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರುವಂತಹ ಚಿಕ್ಕ ಸಣ್ಣ ಪುಟ್ಟ ಒಂದು ಡ್ರಾಯಿಂಗ್ಗಳನ್ನ ಟ್ರೈ ಮಾಡಿ ಶೇಡಿಂಗಲ್ಲಿ. ಅಗೈನ್ ಪೆನ್ಸಿಲ್ ಚೇಂಜ್ ಮಾಡ್ಕೊಳ್ಳಿ, ಶೇಡಿಂಗ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಡಾರ್ಕರ್ ಟು ಲೈಟರ್ ಶೇಡ್ ಹೇಗೆ ಕೊಡೋದು ಅನ್ನೋ ಒಂದು ಟ್ರಿಕ್ನ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲೂ ಲೈನ್ಸ್ ಕಾಣಿಸ್ತಿಲ್ಲ. ಇದು ಮೇಯ್ನು, ತುಂಬಾ ಇಂಪಾರ್ಟೆಂಟು. ಪೆನ್ಸಿಲ್ ಹಿಡಿಯೋ ಒಂದು ಕ್ರಮದಲ್ಲಿ ಈ ಒಂದು ಶೇಡಿಂಗ್ ಬರುತ್ತೆ. ಪ್ರತಿಯೊಂದು ಆ್ಯಂಗಲ್ನಲ್ಲಿ ಕೂಡ ಶೇಡಿಂಗ್ ಕೊಡೋದಕ್ಕೆ ಬರಬೇಕು, ಟ್ರೈ ಮಾಡಬೇಕು. ಆವಾಗಲೇ ನಮಗೆ ಒಂದು ಡ್ರಾಯಿಂಗ್ ಒಳಗಡೆ ನಾವು ಶೇಡಿಂಗ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕ್ಲೀನಾಗಿ ಬರುತ್ತೆ. ಶೇಡಿಂಗ್ ಕೊಡಬೇಕಾದ್ರೆ ಒಂದು ಟ್ರಿಕ್ ಇದೆ. ಏನು ಅಂತ ಹೇಳಿದ್ರೆ, ಮೊದಲು ನಾವು ಒಂದು ಲೇಯರ್ನ ಫಿಲ್ ಮಾಡ್ಕೊಳ್ತೀವಿ ಲೈಟಾಗಿ. ಅದಾದ ನಂತರ ಅದ್ರ ಮೇಲೆ ಮತ್ತೆ ಡಬಲ್ ಕೋಟ್ ಅಂತ ಏನು ಹೇಳ್ತೀವಿ ಅದೇ ರೀತಿ ಎಗೈನ್ ಸೆಕೆಂಡ್ ಲೇಯರ್ನ ಶೇಡಿಂಗಲ್ಲಿ ಫಿಲ್ ಮಾಡ್ಕೊಳ್ತಾ ಹೋಗ್ತೀವಿ. ಎಗೈನ್ ನಮಗೆ ಮತ್ತೆ ಡಾರ್ಕ್ ಬೇಕು ಅಂತ ಹೇಳಿದ್ರೆ ಥರ್ಡ್ ಲೇಯರ್ನ ಎಗೈನ್ ಅದ್ರ ಮೇಲೇ ಶೇಡಿಂಗ್ ಕೊಟ್ಕೊಳ್ತಾ ಹೋಗ್ತೀವಿ. ಎಲ್ಲೂ ಲೈನ್ಸ್ ಬರ್ತಾ ಇಲ್ಲ ನೋಡಿ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೇ ನೀವು ಕಲಿಯೋದಕ್ಕಾಗೋದು. ಸ್ಮಾಲ್ ಲೈನ್ಸ್ನಲ್ಲೇ ಶೇಡಿಂಗ್ ಕೊಟ್ಕೊಳ್ತಾ ಹೋಗಿ, ಅಪೋಸಿಟ್ ಡೈರೆಕ್ಷನಲ್ಲಿ ಕೊಡಿ. ಎಗೈನ್ ಕ್ರಾಸ್ ಅಪೋಸಿಟ್ ಡೈರೆಕ್ಷನಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಫಿಲ್ಲಿಂಗ್ ಶೇಡಿಂಗ್ ಇದೇ ರೀತಿಯೇ ಕೊಡಬೇಕು.
ಈ ರೀತಿ ಈವನ್ ಬೇಸಿಕ್ ಲೆವೆಲ್ ಡ್ರಾಯಿಂಗ್ ಕಲಿಬೇಕಂತ ಹೇಳಿದ್ರು ಕೂಡ ಇದೇ ರೀತಿಯೇ ನಾವು ಫಿಲ್ಲಿಂಗ್ ಮಾಡ್ಕೊಳ್ತಾ ಡ್ರಾಯಿಂಗ್ ಶೇಡ್ನ ಕೊಟ್ಕೊಳ್ತಾ ಹೋಗಬೇಕು. ನೋಡಿ ಎಷ್ಟು ನೀಟಾಗಿ ಒಂದು ಆ ಶೇಡಿಂಗ್ ಟೆಕ್ಸ್ಚರ್ ಎಷ್ಟು ನೀಟಾಗಿ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಹೇಳಿ. ಈ ರೀತಿ ಅಗೈನ್ ಸರ್ಕಲ್ಸ್ನ ಡ್ರಾ ಮಾಡ್ಕೊಳ್ಳಿ, ಅದರಲ್ಲಿ ಟ್ರೈ ಮಾಡ್ತಾ ಹೋಗಿ ಫಿಲ್ಲಿಂಗ್ ಮಾಡೋದಕ್ಕೆ. ಡಾರ್ಕರ್ ಟು ಲೈಟರ್ ಶೇಡ್, ಲೈಟರ್ ಟು ಡಾರ್ಕರ್ ಶೇಡ್, ಲೈನ್ಸ್ ಕಾಣಿಸ್ಬಾರ್ದು, ಮೇಯ್ನ್ ಇಂಪಾರ್ಟೆಂಟ್. ಪದೇ ಪದೇ ಹೇಳ್ತಾ ಇದ್ದೀನಿ, ಇದೇ ಒಂದು ಮೇಯ್ನ್ ಟ್ರಿಕ್ ಇದರಲ್ಲಿ. ಶೇಡಿಂಗ್ ಮಾಡಬೇಕಾದ್ರೆ ಲೈನ್ ಕಾಣಿಸ್ಬಾರ್ದು, ಶೇಡಿಂಗ್ ಕೊಟ್ಟ ಹಾಗೆ ಅಷ್ಟೇ ನಮಗೆ ಡಿಸ್ಪ್ಲೇ ಆಗಬೇಕೇ ಹೊರತು ಲೈನ್ಸ್ ಕಾಣಿಸ್ಬಾರ್ದು. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಬೇಸಿಕ್ಕೇ ಹೇಳ್ಕೊಡ್ದಲೇ ಅಡ್ವಾನ್ಸ್ ಲೆವೆಲಿಗೆ ಹೇಳ್ಕೊಡೋದು ಕಷ್ಟ. ಅದರಿಂದ ಬೇಸಿಕ್ ಲೆವೆಲ್ಲು ಇದೆಲ್ಲ ಕ್ಲಾಸಸ್ಗಳನ್ನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಫ್ಯಾಷನ್ ಡಿಸೈನಿಂಗ್ ಕಲಿತೀನಿ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಸ್ ತುಂಬ ಟಫ್ ಆಗುತ್ತೆ. ದಿನ ದಿನ ಇನ್ನು ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ. 3 ಮಂತ್ಸ್ ಆದರೂ ಕೂಡ ಕೋರ್ಸಿನ ಒಂದು ಅಸೈನ್ಮೆಂಟ್ಸ್ ಏನಿರುತ್ತೆ ತುಂಬ ಹೆವಿ ಲೋಡ್ ಇರುತ್ತೆ. ಸೊ ಆದಷ್ಟು ಅವತ್ತಿನ ಒಂದು ವರ್ಕ್ನ ಟೈಮ್ ತೊಗೊಂಡು 1 ಅವರ್ 2 ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು 4-5 ಡ್ರಾಯಿಂಗ್ ಶೀಟ್ ವೇಸ್ಟ್ ಆದರೆ ಆಗಲಿ ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ಕಲ್ತ್ಕೊಡಿ. ಪ್ರತಿಯೊಂದು ಟೆಕ್ನಿಕ್ ನಾನು ಏನು ತೋರಿಸ್ತಾ ಇದ್ದೀನಿ ಅದನ್ನು ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನಿಮಗೆ ಸ್ಟ್ರೋಕ್ಸ್ ಕೊಡೋದಕ್ಕಾಗಿರ್ಬಹುದು, ಶೇಡಿಂಗ್ ಕೊಡೋದಕ್ಕಾಗಿರ್ಬಹುದು, ಕಲರಿಂಗ್ ಫಿಲ್ ಮಾಡೋದಕ್ಕಾಗಿರ್ಬಹುದು, ಬ್ರಷಲ್ಲಾಗಿರ್ಬೋದು, ಪೆನ್ಸಿಲಲ್ಲಾಗಿರ್ಬೋದು, ಪ್ರಾಕ್ಟೀಸ್ ಮಾಡಿದ್ರೇ ಬರೋದು. ಇಲ್ಲಿ ನಾನು ಏನು ಫಿಲ್ಲಿಂಗ್ ತೊಗೊಳ್ತಾ ಇದ್ದೀನಿ ಇದನ್ನು ಸ್ಟ್ರೋಕ್ಸ್ ಅಂತ ಕರಿತೀವಿ. ಅಪೋಸಿಟ್ ಡೈರೆಕ್ಷನಲ್ಲಿ ಕೊಡಬೇಕು. ಮೊದಲು ಕ್ರಾಸ್ ಡೈರೆಕ್ಷನಲ್ಲಿ ಕೊಟ್ಕೊಳ್ಳಿ, ಸ್ಟ್ರೈಟ್ ಡೈರೆಕ್ಷನಲ್ಲಿ ಕೊಟ್ಕೊಳ್ಳಿ. ಸರ್ಕಲ್ನ ಒಳಗಡೆ ಆದಷ್ಟು ಟ್ರೈ ಮಾಡಿ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಈಗ ಓವಲ್ ಶೇಪ್ ಒಳಗಡೆ ಫಿಲ್ಲಿಂಗ್ ನೋಡಿ, ನಾನು ಯಾವ ರೀತಿ ಮೂವ್ ಮಾಡ್ತಾ ಇದ್ದೀನಿ ಪೆನ್ಸಿಲ್ ಅದನ್ನು ಅಬ್ಸರ್ವ್ ಮಾಡಿ. ಅದೇ ರೀತಿ ನೀವು ಮೂವ್ ಮಾಡ್ತಾ ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮೂಮೆಂಟ್ ಬರಬೇಕು ನಿಮಗೆ. ಪ್ರತಿಯೊಂದು ಡ್ರಾಯಿಂಗಲ್ಲೂ ಕೂಡ ಈ ರೀತಿ ಒಂದು ಮೂಮೆಂಟ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಸರ್ಕಲಲ್ಲಿ, ಈವನ್ ಓವನ್ ಶೇಪ್ ಒಳಗಡೆ ಆಗಿರ್ಬೋದು, ಸ್ಕ್ವೇರ್ ಶೇಪ್ ಒಳಗಡೆ ಆಗಿರ್ಬೋದು, ಈ ರೀತಿ ನೋಡಿ ಸ್ಟ್ರೋಕ್ಸ್ ಅಂತ ಕರಿತೀವಿ. ಸ್ಟ್ರೋಕ್ಸಲ್ಲೇ ಫಿಲ್ಲಿಂಗ್ ಕೊಟ್ಕೊಳ್ಳೋದು ಬರಬೇಕು. ಶೇಡಿಂಗ್ ಬೇರೆ, ಸ್ಟ್ರೋಕ್ಸ್ ಬೇರೆ. ನಾನಿಲ್ಲಿ ಸ್ಟ್ರೋಕ್ಸಲ್ಲಿ 1 by 1 ಇವಾಗ ಒಂದು ಲೇಯರ್ ಫಿಲ್ಲಿಂಗ್ ಕೊಟ್ಕೊಳ್ತೀನಿ. ಸ್ವಲ್ಪ ಡಾರ್ಕ್ ಶೇಡ್ ಬೇಕಂದರೆ ಮತ್ತೆ ಅದ್ರ ಮೇಲೇ ಫಿಲ್ಲಿಂಗ್ ಕೊಟ್ಕೊಳ್ತಾ ಆಪೋಸಿಟ್ ಡೈರೆಕ್ಷನಲ್ಲಿ ಫಿಲ್ ಮಾಡ್ಕೊಳ್ಬೇಕು. ನಿಮಗೆ ಯಾಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಅರ್ಥ ಆಗುತ್ತೆ ಏನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ನೆಗ್ಲೆಕ್ಟ್ ಮಾಡಬೇಡಿ, ಏನೋ ಒಂದು ಹೇಳ್ಕೊಡ್ತಾ ಇದ್ದಾರಪ್ಪ ಟೈಮ್ ಪಾಸಿಗೆ ಅಂತ ಅಂದ್ಕೊಳ್ಬೇಡಿ. ಇದೆಲ್ಲ ಮೇಯ್ನ್ ಟ್ರಿಕ್ಸ್. ಸ್ಟಾರ್ಟಿಂಗ್ ಲೆವೆಲ್ ಫ್ಯಾಷನ್ ಹಿಲ್ ಸ್ಟೇಷನ್ ಬರಬೇಕು. ಒಬ್ಬ ಫ್ಯಾಷನ್ ಡಿಸೈನರ್ ಅಂತ ಹೇಳಿದ್ರೆ ತನ್ನ ಒಂದು ಸ್ಕೆಚ್ ಡಿಸ್ಪ್ಲೇ ಮಾಡುವಂತಹ ಟ್ಯಾಲೆಂಟ್ ಖಂಡಿತವಾಗ್ಲೂ ಫ್ಯಾಷನ್ ಡಿಸೈನರ್ಗೆ ಇರಲೇಬೇಕು. ಡ್ರಾಯಿಂಗ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಅಂತಲೇ ಹೇಳ್ಬೋದು ಫ್ಯಾಷನ್ ಡಿಸೈನರ್ಸಿಗೆ. ಆದಷ್ಟು A4 ಶೀಟ್ಸ್ಗಳನ್ನ ಮೊದಲು ಪ್ರಾಕ್ಟೀಸಿಗೆ ಯೂಸ್ ಮಾಡಿ. ಅದಾದ ನಂತರ ನೀವು ಒಳ್ಳೆ ಡ್ರಾಯಿಂಗ್ ಶೀಟ್ ಆಗಿರ್ಬೋದು, ಚಾರ್ಟ್ ಶೀಟ್ ಆಗಿರ್ಬೋದು, ಅದರಲ್ಲಿ ಅಸೈನ್ಮೆಂಟ್ಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಆಗಲ್ಲ ನನ್ನ ಕೈಲಿ ಬೇರ್ ಮಾಡೋದಕ್ಕೆ ಅಂತ ಹೇಳಿದ್ರೆ ನಿಮಗೆ ಡ್ರಾಯಿಂಗ್ ಬುಕ್ಸ್ ಸಿಗುತ್ತೆ. ಕ್ಯಾಮಲ್ ತುಂಬ ಚೆನ್ನಾಗಿದೆ, A3 ಸೈಜಲ್ಲೆಲ್ಲ ಸಿಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಡ್ರಾಯಿಂಗ್ ಶೀಟ್ಸ್ ಎಲ್ಲ ತಿಕ್ಕಾಗಿರುತ್ತೆ, ಬಟ್ ಕ್ವಾಲಿಟಿ ಮೇಂಟೈನ್ ಮಾಡ್ಬೋದು. ಒಂದೇ ಬುಕ್ಕಲ್ಲಿ ಮೇಂಟೈನ್ ಮಾಡಿದಾಗ ಆಗುತ್ತೆ. ಸೊ ಅದರಿಂದ ಆದಷ್ಟು A4 ಶೀಟ್ಸು, ಡಿಫ್ರೆಂಟ್ ಪೆನ್ಸಿಲ್ಸ್ ಆಗಿರ್ಬೋದು. ನಾನು ಕ್ಲಾಸಸ್ನ ಖಂಡಿತವಾಗ್ಲೂ ಫ್ರೀಯಾಗಿ ಮಾಡ್ಬೋದು, ಮೆಟೀರಿಯಲ್ಸ್ನ ಫ್ರೀಯಾಗಿ ಪ್ರೊವೈಡ್ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ನೀವು ಅದನ್ನು ಬೇರ್ ಮಾಡಿಕೊಂಡು ತಗೊಬೇಕಾಗುತ್ತೆ. ಫ್ಯಾಷನ್ ಡಿಸೈನರ್ಗೆ ಮೆಟೀರಿಯಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಯಾರಿಗೆಲ್ಲ ಮನೆಯಿಂದ ಫ್ರೀ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಆನ್ಲೈನಲ್ಲಿ ಅಂತ ಇಂಟ್ರೆಸ್ಟ್ ಇದೆ, ನಿಮ್ಮ ಒಂದು ಕಾಸ್ಟ್ಯೂಮ್ನ ನೀವೇ ಡಿಸೈನ್ ಮಾಡ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ, ಕಸ್ಟಮೈಸ್ ಡಿಸೈನ್ಸ್ನ ನೀವೇ ಒಂದು ಡ್ರಾಯಿಂಗ್ ಸ್ಕೆಚ್ ಮಾಡಿ ಅದಾದ ನಂತರ ಸ್ಟಿಚಿಂಗ್ ಮಾಡಿ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ, ಖಂಡಿತವಾಗ್ಲೂ ಅಂಥವ್ರಿಗೆಲ್ಲ ನನ್ನ ಒಂದು ಚಾನಲ್ಗೆ ನಾನು ವೆಲ್ಕಮ್ ಮಾಡ್ತಾ ನನ್ನ ಒಂದು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳನ್ನ ಕಂಟಿನ್ಯೂ ಮಾಡ್ತೀನಿ. ಮುಂದಿನ ಕ್ಲಾಸ್ಗಳಲ್ಲಿ ಇನ್ನೂ ಹೆಚ್ಚು ಡಿಫ್ರೆಂಟ್ ಆಗಿರುವಂತಹ ಒಂದು ವಿಡಿಯೋ ಕಂಟೆಂಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕ್ ಲೆವೆಲ್ ಆದಷ್ಟು ಕಲ್ತ್ಕೊಳ್ಳಿ. ಈ ಬೇಸಿಕ್ ಲೆವೆಲ್ ಕಲ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ನನಗೆ ಗೈಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಬೇಸಿಕ್ ಲೆವೆಲ್ ಕ್ಲಾಸಸ್ಗಳನ್ನ ಮೊದಲು ಕೊಡ್ತಾ ಇದ್ದೀನಿ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ಏನೂ ಕಷ್ಟ ಆಗೋದಿಲ್ಲ. ಏನಾದರೂ ಒಂದು ಕಲೆ ಅನ್ನೋದು ನಮಗೆ ಗೊತ್ತಿದ್ದರೆ ಯಾವುದಾದ್ರೂ ಒಂದು ದಿನ ನಮಗೆ ಯೂಸ್ ಆಗೇ ಆಗುತ್ತೆ.
ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳಂತೂ ಖಂಡಿತವಾಗ್ಲೂ ಯಾರೂ ಕೊಡೋದಿಲ್ಲ. ತುಂಬ ಹೈಡ್ ಮಾಡ್ತಾರೆ ಕ್ಲಾಸಸ್ಗಳಲ್ಲಿ. ಯಾವುದೇ ರೀತಿ ಇಂಟೆನ್ಷನ್ ಇಲ್ದಲೆ ನಾನು ತುಂಬ ಅಮೌಂಟ್ ಸ್ಪೆಂಡ್ ಮಾಡಿದ್ದೀನಿ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳಿಗೆ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ತುಂಬ ಅಮೌಂಟ್ನ ಸ್ಪೆಂಡ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು 3 ಮಂತ್ ಕೋರ್ಸ್ ಆಗಿರ್ಬೋದು, 6 ಮಂತ್ ಕೋರ್ಸ್ ಆಗಿರ್ಬೋದು, 1 ಇಯರ್ ಕೋರ್ಸ್ ಆಗಿರ್ಬೋದು, ಅದನ್ನು ನೀವು ಆನ್ಲೈನ್ ಥ್ರೂನೇ ಖಂಡಿತವಾಗ್ಲೂ ಮನೆಯಿಂದ ಕಲ್ತ್ಕೋಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಗ್ರಾಮೀಣ ಪ್ರದೇಶದ ಮಹಿಳೆಯರೇನಾದರೂ ಇದ್ದರೆ ಅಂಥವರಿಗೆ ಆದಷ್ಟು ರೀಚ್ ಆಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಶೇರ್ ಮಾಡಿ, ಹೆಲ್ಪ್ ಮಾಡಿ ಅಂತ ತಿಳಿಸ್ಕೊಡ್ತಾ, ಸಪೋರ್ಟ್ ಮಾಡಿ ಅಂತ ತಿಳಿಸ್ಕೊಡ್ತಾ, ಸೊ ಈ ರೀತಿ ಸರ್ಕಲ್ಸ್ಗಳನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಫಿಲ್ ಮಾಡ್ಕೊಳ್ತಾ ನಾವು ಫಿಲ್ಲಿಂಗ್ ತಗೋಬೇಕು. ನೋಡಿ ಯಾವ ಒಂದು ಟೆಕ್ನಿಕಲ್ಲಿ ನಾನು ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಕೆಲವೊಂದು ಸಲ ವೀಡಿಯೋಸ್ ಅಪ್ಡೇಟ್ ಮಾಡೋದು ಲೇಟ್ ಆಗ್ಬೋದು. ನನ್ನ ಪರ್ಸ್ನಲ್ ಫ್ಯಾಷನ್ ಡಿಸೈನಿಂಗ್ ವರ್ಕ್ ಲೋಡ್ ಕೂಡ ತುಂಬ ಇರುತ್ತೆ. ನಾನು ಬ್ರ್ಯಾಂಡ್ ಹೋಸ್ಟ್ ಮಾಡಬೇಕು ಅನ್ನೋ ಒಂದು ರೀಸನಿಂದ ನಾನು ರಿವಿಷನ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದೂ. ಆ ರಿವಿಷನ್ ಮಾಡ್ತಾ ಯಾಕೆ ನಾನು ಫ್ರೀಯಾಗಿ ಆ ಒಂದು ರಿವಿಷನ್ ನೋಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ನನಗೆ ಒಂದು ಮೈಂಡಿಗೆ ಬಂತು. ಸೊ ಅದರಿಂದ ಈ ಒಂದು ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಒಂದು ಅಸೈನ್ಮೆಂಟ್ಗಳು ಏನು ಕೊಟ್ಟಿರ್ತೀನಿ ಅದನ್ನು ನೀಟಾಗಿ ಮಾಡಿಕೊಂಡು ಫಾಲೋ ಅಪ್ ಮಾಡಿಕೊಂಡು, ಕ್ಲಾಸ್ನ ಪ್ರತಿಯೊಂದು ಕ್ಲಾಸ್ಗಳು ತುಂಬಾ ಇಂಪಾರ್ಟೆಂಟು. ಯಾವುದೂ ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಕಲ್ತಿದ್ದೀವಿ ನಾವಂತೂ. ಈ ಒಂದು ಸ್ಕಿಲ್ಗಳನ್ನ ಜಸ್ಟ್ ಹೇಳಿಸ್ಕೊಂಡು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. 10 ಇಯರ್ಸ್ ನಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ, ಈವನ್ ನಾನು ಕ್ಲಾಸಸ್ ಏನು ತಗೊಳ್ತಾ ಇದ್ದೆ ಸ್ಟೂಡೆಂಟ್ಸಿಗೆ, ಆ ಒಂದು ಸ್ಕಿಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಸ್ಕ್ವೇರ್ ಬಾಕ್ಸ್ಗಳನ್ನ ಡ್ರಾಯಿಂಗ್ ಮಾಡಿಕೊಂಡು, ಹ್ಯಾಚಿಂಗ್ ಅಂತ ನೋಟ್ ಮಾಡಿಕೊಂಡು, ನಿಧಾನವಾಗಿ ಸ್ಟ್ರೋಕ್ಸ್ಗಳನ್ನು ನಾರ್ಮಲ್ ಪೆನ್ಸಿಲ್ನಲ್ಲಿ ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗಿ. ಮೊದಲು ಒಂದು ಲೇಯರ್ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ಡಾರ್ಕ್ ಬೇಕು ಅಂತ ಹೇಳಿದ್ರೆ ಮತ್ತೆ ಅದ್ರ ಮೇಲೆ ಸೆಕೆಂಡ್ ಲೇಯರ್ ಫಿಲ್ಲಿಂಗ್ ಮಾಡ್ಕೊಳ್ತಾ ಬನ್ನಿ. ಎಗೇನ್ ಒಂದು ಸೆಕೆಂಡ್ ಬಾಕ್ಸಲ್ಲಿ ಮತ್ತೆ ಹ್ಯಾಚಿಂಗ್ನೇ ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ಟೆಕ್ನಿಕ್ ಕೂಡ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಯಾಕೆ ಈ ರೀತಿ ಮಾಡಿಸ್ದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಈಗ ಕ್ರಾಸ್ ಹ್ಯಾಚಿಂಗ್, ಈ ಒಂದು ಕ್ರಾಸ್ ಹ್ಯಾಚಿಂಗ್ನ ನಾವು ಫೇಸಲ್ಲಿ ಸ್ಟ್ರೋಕ್ಸ್ ಕೊಡೋದಕ್ಕಾಗಿರ್ಬೋದು, ಹೇರ್ಸಲ್ಲಿ ಸ್ಟ್ರೋಕ್ಸ್ ಕೊಡೋದಕ್ಕಾಗಿರ್ಬೋದು, ಅಥವಾ ನಮಗೆ ಕಂಪ್ಲೀಟ್ ಅಪೋಸಿಟ್ ಡೈರೆಕ್ಷನಲ್ಲಿ ಫ್ಯಾಬ್ರಿಕ್ ಫಿಲ್ಲಿಂಗಿಗಾಗಿರ್ಬೋದು ತುಂಬಾ ಯೂಸ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೇ ಈ ಒಂದು ವರ್ಕ್ ಕಲಿಯೋದಕ್ಕಾಗೋದು. ಸ್ಟಾರ್ಟಿಂಗ್ ಟ್ರೈ ಮಾಡಿ, ಬರೋದಿಲ್ಲ, ಎಫರ್ಟ್ ಹಾಕಿ ಮತ್ತೆ ಒಂದು 2-3 ಶೀಟ್ ಟ್ರೈ ಮಾಡಿ, ಖಂಡಿತ ಬರುತ್ತೆ. ಇದೆಲ್ಲ ಏನು ಒಂದು ದೊಡ್ಡ ಕಲೆ ಅಲ್ಲ. ಟ್ರೈ ಮಾಡಿದ್ರೆ ಎಲ್ಲದೂ ಈಸಿನೇ. ಏನಪ್ಪ ಇದು ಇವರು ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿಬಿಟ್ಟು ಡ್ರಾಯಿಂಗ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡ್ರಾಯಿಂಗ್ ಇಲ್ದಲೇ ಫ್ಯಾಷನ್ ಡಿಸೈನಿಂಗ್ ಇಲ್ಲವೇ ಇಲ್ಲ. ನಿಮ್ಮ ಒಂದು ಸ್ಕೆಚ್ಗಳನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಹೇಗಿರುತ್ತೆ ಒಂದು ಮೈಂಡಲ್ಲಿ, ಆ ಒಂದು ಫ್ಯಾಬ್ರಿಕ್ ಟೆಕ್ಸ್ಚರ್ ಕೊಡೋದಕ್ಕಾಗಿರ್ಬೋದು, ಫೇಸ್ನ ಒಂದು ಎಕ್ಸ್ಪ್ರೆಷನ್ ಕೊಡೋದಕ್ಕಾಗಿರ್ಬೋದು, ಫೇಸಲ್ಲಿ ನಿಮ್ಮ ಒಂದು ಯಾವ ರೀತಿ ಒಂದು ಟೆಕ್ಸ್ಚರ್ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಆ ಒಂದು ಇಂಟೆನ್ಷನ್ನ ನಾವು ಡ್ರಾಯಿಂಗ್ ಮುಖಾಂತರ ಡಿಸ್ಪ್ಲೇ ಮಾಡಲೇಬೇಕಾಗತ್ತೆ. ಫ್ಯಾಬ್ರಿಕ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಎಲಿಮೆಂಟ್ಸ್ ಆಗಿರ್ಬೋದು, ಸೆಲ್ಹುಡ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಡಿಸ್ಪ್ಲೇ ಮಾಡಬೇಕಂದ್ರೆ ಡ್ರಾಯಿಂಗ್ ಕಲೀಲೇಬೇಕು. ವಿತೌಟ್ ಡ್ರಾಯಿಂಗ್ ಫ್ಯಾಷನ್ ಡಿಸೈನರ್ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಕನ್ನಡ ಲ್ಯಾಂಗ್ವೇಜಲ್ಲಿ ತಗೊಳ್ತಾ ಇದ್ದೀನಿ ಅಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಗ್ಲೀಷ್ ಏನಾದರೂ ನೋಟ್ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ. ಡ್ರಾಯಿಂಗ್ ಏನು ಮಾಡ್ತೀನಿ ಅದನ್ನು ಕನ್ನಡದಲ್ಲೇ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದನ್ನೆಲ್ಲ ನನಗೆ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಹೇಳೋದಕ್ಕಾಗಲ್ಲ. ಸ್ಕಿಲ್ಸ್ನ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ನೋಡಿ ಕಾಂಟೋರ್ ಅಂತ ಹೇಳ್ತೀವಿ, ಇದು ಕ್ರಾಸಲ್ಲಿ ಕೊಡಬೇಕಾಗತ್ತೆ. ಯಾವ ರೀತಿ ಕ್ರಾಸಲ್ಲಿ ಸ್ಟ್ರೋಕ್ಸ್ನ ಕೊಡ್ತಾ ಇದ್ದೀನಿ ಅಂತ ಅಬ್ಸರ್ವ್ ಮಾಡಿ. ಕಾಂಟೋರಿಂಗ್ ಅಂತ ಹೇಳ್ತೀವಿ. ನೀವು ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಗೌನ್ಸಲ್ಲಿ ಸರ್ಕಲ್ಸ್ ಇರುತ್ತೆ, ಒಂದು ಎಡ್ಜಸ್ನ ಫ್ರಿಲ್ಗಳನ್ನ ತೋರಿಸ್ಬೇಕಾಗತ್ತೆ, ರಿಂಕಲ್ಸ್ನ ತೋರಿಸ್ಬೇಕಾಗತ್ತೆ, ಅಲ್ಲೆಲ್ಲ ಈ ಒಂದು ಕಾಂಟೋರಿಂಗ್ ಅನ್ನೋದು ತುಂಬಾ ಯೂಸ್ ಆಗುತ್ತೆ. ಇದನ್ನು ನೀವು ಫ್ರೀ ಹ್ಯಾಂಡ್ ಡ್ರಾಯಿಂಗಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಎಗೈನ್ ಕ್ರಾಸ್ ಕಾಂಟೋರಿಂಗ್ ಅಂತ ನೋಟ್ ಮಾಡಿಕೊಂಡು
ಆಪೋಸಿಟ್ ಡೈರೆಕ್ಷನ್ಗಳಲ್ಲಿ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ, ಸ್ಟ್ರೋಕ್ಸ್ನ ಕೊಡೋದಕ್ಕೆ ಟ್ರೈ ಮಾಡಿ. ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ನೀವು ಒಂದು 2-3 ಬಾಕ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಜಸ್ಟ್ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಥರ ಸ್ಯಾಂಪಲ್ ಮಾಡ್ತಾ ಇದ್ದೀನಿ. ಎಸ್ ಲೈನ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಇದನ್ನು ಕೂಡ ನೀವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಪ್ರತಿಯೊಂದು ಟೆಕ್ನಿಕ್ ಕೂಡ ನಾವು ಡ್ರಾಯಿಂಗ್ ಫಿಲ್ಲಿಂಗ್ ಮಾಡೋದಕ್ಕೆ ಬಳಸುವಂತಹ ಟೆಕ್ನಿಕ್ಸ್. ಸರ್ಕ್ಯುಲರ್ ಮೋಷನಲ್ಲೇ ನೀವು ಸರ್ಕಲ್ಸ್ನ ಫಿಲ್ ಮಾಡ್ಕೊಳ್ತಾ ಒಂದು ಬಾಕ್ಸ್ನ ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಎಸ್ ಶೇಪಲ್ಲಿ ಫಿಲ್ ಮಾಡಬೇಕಾಗತ್ತೆ, ಡಾಟಲ್ಲಿ ಫಿಲ್ ಮಾಡಬೇಕಾಗತ್ತೆ, ಶೇಡಿಂಗ್ ಲೈಟರ್ ಟು ಡಾರ್ಕರ್ ಶೇಡ್, ಡಾರ್ಕರ್ ಟು ಲೈಟರ್ ಶೇಡ್ ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡಿ. ಇದರಲ್ಲೂ ಕೂಡ ತುಂಬ ಡಿಸೈನ್ಸ್ ಬರುತ್ತೆ. ನೆಕ್ಸ್ಟ್ ನಾನು ಹೇಗೆ ಅಸೈನ್ಮೆಂಟ್ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ, ಒಂದು 2-3 ಬಾಕ್ಸಸ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅಸೈನ್ಮೆಂಟ್ನ ನಾನು ಆದಷ್ಟು ಬೇಗ ಕೇಳ್ತೀನಿ. ಇಮೇಲ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂಥವರು ನೀಟಾಗಿ ವರ್ಕ್ನ ಮೇಂಟೈನ್ ಮಾಡಿ. ವೇವಿಂಗ್ನ ಪ್ರಾಕ್ಟೀಸ್ ಮಾಡಿ. ಅಂದರೆ ನೋಡಿ, ಜಿಗ್ಜ್ಯಾಗ್ ಲೈನಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. ಜಿಗ್ಜ್ಯಾಗಲ್ಲೇ ಫಿಲ್ಲಿಂಗ್ ಮಾಡೋದನ್ನು ಬರಬೇಕು. ಇದೆಲ್ಲ ನಾವು ಫ್ಯಾಬ್ರಿಕ್ ಟೆಕ್ಸ್ಚರಲ್ಲಿ ನಿಮಗೆ ಜಿಗ್ಜ್ಯಾಗ್ ಲೇಸಸ್ ಆಗಿರ್ಬೋದು, ಡಿಸೈನ್ಸ್ನ ಡಿಸ್ಪ್ಲೇ ಮಾಡೋದಕ್ಕಾಗಿರ್ಬೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಕೊಟ್ಟಿರುವಂತಹ ಅಸೈನ್ಮೆಂಟ್ಗಳನ್ನು ಅವತ್ತೇ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡಿ. ಬರ್ತಾ ಬರ್ತಾ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಪ್ರತಿಯೊಂದು ಅಸೈನ್ಮೆಂಟ್ಗಳನ್ನ ನಾನು ಆದಷ್ಟು ಬೇಗ ಚೆಕ್ ಮಾಡ್ತೀನಿ. ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ 3 ಮಂತ್ಸ್ ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್, ಇಂಟ್ರೆಸ್ಟಿಂದ ಕಲೀರಿ. ನೆಕ್ಸ್ಟ್ ನಿಮಗೆ ಒಂದು ಆಪರ್ಚುನಿಟಿ ಸಿಗಬಹುದು, ಒಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ. ಆದಷ್ಟು ಕೊಟ್ಟಿರುವಂಥ ವರ್ಕ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡ್ತೀನಿ.